ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಪ್ರತಿದಿನ ಡ್ಯಾಮ್ ಅಪ್ಡೇಟ್ಗಾಗಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಭದ್ರಾ ಅಚ್ಚುಕಟ್ಟು ಪ್ರದೇಶದ ಸಾವಿರಾರು ರೈತರು ಈಗ ಕಾಲುವೆಗೆ ನೀರು ಯಾವಾಗ ಬಿಡುತ್ತಾರೆ ಎಂಬ ನಿರೀಕ್ಷೆಯಲ್ಲಿ ಕಾದಿದ್ದಾರೆ. ಸ್ನೇಹಿತರೆ, ಭದ್ರಾ ಜಲಾಶಯಕ್ಕೆ ಉತ್ತಮ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿರುವ ಹಿನ್ನೆಲೆ ನೀರಿನ ಮಟ್ಟದಲ್ಲಿ ಏರಿಕೆ ಕಂಡುಬಂದಿದೆ. ಹೀಗಾಗಿ ರೈತರಲ್ಲಿ ಆಶಾಭಾವನೆ ಹೆಚ್ಚಾಗಿದ್ದು, ಕಾಲುವೆಗಳಿಗೆ ನೀರು ಬಿಡುಗಡೆ ಕುರಿತು ಎಲ್ಲರ ಗಮನ ನೆಟ್ಟಿದೆ. ಸ್ನೇಹಿತರೆ, ಭದ್ರಾ ಡ್ಯಾಮ್ ಅಥಾರಿಟಿ ಕಡೆಯಿಂದ ಕಾಲುವೆಗೆ ನೀರು ಕೊಡುವುದರ ಬಗ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಬಂದಿಲ್ಲ. ಸ್ನೇಹಿತರೆ, ಆದಷ್ಟು ಬೇಗ ಕಾಡಾ ಸಮಿತಿ ಮೀಟಿಂಗ್ ಕರೆದು ರೈತರ ಬಗ್ಗೆ ಒಂದು ಒಳ್ಳೆಯ ನಿರ್ಣಯ ತಗೊಂಡು ಆದಷ್ಟು ಬೇಗ ಕಾಲುವೆಗೆ ನೀರು ಕೊಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಬನ್ನಿ ಸ್ನೇಹಿತರೆ, ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ದಿನಾಂಕ 6/8/2026 ಡ್ಯಾಮ್ ಲೆವೆಲ್ಲು 166.8 ಇಂಚ್ ಇದೆ ಸ್ನೇಹಿತರೆ. 166 ಅಡಿ ಇದೆ ಸ್ನೇಹಿತರೆ. ಡ್ಯಾಮ್ನ ಟೋಟಲ್ ಸ್ಟೋರೇಜ್ ಕೆಪಾಸಿಟಿ 71 TMC ನೀರು ಸಂಗ್ರಹ ಮಾಡ್ಬೋದು. ಇವತ್ತು ಡ್ಯಾಮಲ್ಲಿ 49 TMC ನೀರು ಸಂಗ್ರಹವಾಗಿದೆ ಸ್ನೇಹಿತರೆ. ಇನ್ನು ಒಳಹರಿವು ವಿಷಯಕ್ಕೆ ಬಂದರೆ 10,958 ಕ್ಯೂಸೆಕ್ಸ್ ನೀರು ಒಳಹರಿವು ಬರ್ತಿದೆ ಸ್ನೇಹಿತರೆ. ನಿನ್ನೆ 14,000 ಬರ್ತಿತ್ತು, ಮೊನ್ನೆ 30,000 ಬರ್ತಿತ್ತು, ಇವತ್ತು 10,000 ಬರ್ತಿದೆ. ದಿನೇ ದಿನೇ ಭದ್ರಾ ಡ್ಯಾಮ್ನ ಒಳಹರಿವು ಕಮ್ಮಿ ಆಗ್ತಿದೆ ಸ್ನೇಹಿತರೆ. ರೈತರಿಗೆ ಇದೊಂಥರ ಆತಂಕದ ಸುದ್ದಿ ಅನಿಸುತ್ತೆ ಸ್ನೇಹಿತರೆ. ಇನ್ನು ಹೊರಹರಿವು ವಿಷಯಕ್ಕೆ ಬಂದರೆ 194 ಕ್ಯೂಸೆಕ್ಸ್ ನೀರು ಹೊರಹರಿವು ಹೋಗ್ತಿದೆ ಸ್ನೇಹಿತರೆ. ಇನ್ನು ಕಳೆದ ವರ್ಷ ಇದೇ ದಿನಕ್ಕೆ 182 ಅಡಿ ಇತ್ತು ಡ್ಯಾಮಲ್ಲಿ. ಆವಾಗ ಸ್ಟೋರೇಜ್ ಕೆಪಾಸಿಟಿ 66 TMC ನೀರು ಸಂಗ್ರಹವಾಗಿತ್ತು. ಇವತ್ತು 49 TMC ನೀರು ಸಂಗ್ರಹವಾಗಿದೆ ಸ್ನೇಹಿತರೆ. ಪ್ರತಿದಿನ ಡ್ಯಾಮ್ ಅಪ್ಡೇಟ್ಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.